ಇವತ್ತಿನ ಈ ವಿಡಿಯೋನಲ್ಲಿ ನಿಮಗೆ ಪ್ಯಾನ್ ಬೇಸ್ ಮೇಲೆ GSTR ನಂಬರ್ನ ಹೇಗೆ ಫೈಂಡ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ನೀವು GST ಪೋರ್ಟಲ್ gst.gov.in ಪೋರ್ಟಲ್ಗೆ ಬೇಕು. ಸೊ ಇಲ್ಲಿ ಲಾಗಿನ್ ಆಗೋ ಅವಶ್ಯಕತೆ ಏನಿಲ್ಲ. ಸೊ ಯಾರು ಬೇಕಾದರೂ ಫೈಂಡ್ ಮಾಡ್ಬೋದು. ಸೊ ನಾನು ಎಕ್ಸಾಂಪಲ್ ಇಲ್ಲೊಂದು ಪ್ಯಾನ್ ನಂಬರ್ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಇದು ಹೋಮ್ ಸ್ಕ್ರೀನು. ಇಲ್ಲಿ ಸರ್ಚ್ ಟ್ಯಾಕ್ಸ್ ಪೇಯರ್ ಅನ್ನೋ ಕಡೆ ನೀವು ಹೋಗಿ ಇಲ್ಲಿ ಸರ್ಚ್ ಬೈ ಪ್ಯಾನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಏನಾಗುತ್ತೆ, ನಿಮಗೆ ಒಂದು ವಿಂಡೋ ಓಪನ್ ಆಗುತ್ತೆ ನೋಡಿ. ಈ ವಿಂಡೋ ಇಲ್ಲೇನಾಗಿರುತ್ತೆ, ಸರ್ಚ್ ಟ್ಯಾಕ್ಸ್ ಪೇಯರ್ ನೋಡಿ, ಪರ್ಮನೆಂಟ್ ಅಕೌಂಟ್ ನಂಬರ್ ಅಂದರೆ ಪ್ಯಾನ್ ನಂಬರ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಇದಾದಮೇಲೆ ಇಲ್ಲಿ ಕರೆಕ್ಟರ್ಸ್ ತೋರಿಸುತ್ತೆ. ಸೊ ನೀವು ಏನು ನಂಬರ್ ಕಾಣ್ತಿದೆ ಆ ನಂಬರ್ನ ಇಲ್ಲಿ ಆ್ಯಡ್ ಮಾಡಿದ್ರೆ ಸಾಕು. ಇದನ್ನು ನೀವು ಮೊಬೈಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಬೇಕು ಅಂತ ಏನಿಲ್ಲ, ನೀವು ಮೊಬೈಲಲ್ಲಿ ಕೂಡ ನೀವು ಇದನ್ನು ಚೆಕ್ ಮಾಡ್ಬೋದು. GST ಪೋರ್ಟಲ್ ನಾನು ಈ ಲಿಂಕ್ನ ಈ ವಿಡಿಯೋ ಬಯೋನಲ್ಲಿ ಹಾಕಿರ್ತೀನಿ, ಬೇಕಾದರೆ ನೀವು ಯೂಸ್ ಮಾಡ್ಬೋದು. ನೋಡಿ ಸರ್ಚ್ ಕೊಟ್ಟರೆ ನೋಡಿ ಈ ಪ್ಯಾನ್ ಯಾವ್ಯಾವ ಸ್ಟೇಟಲ್ಲಿ ರಿಜಿಸ್ಟರ್ ಆಗಿದೆ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಈ ಪ್ಯಾನ್ ಯಾವ ಸ್ಟೇಟಲ್ಲಿ ರಿಜಿಸ್ಟರ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಸ್ಟೇಟಲ್ಲಿ ರಿಜಿಸ್ಟರ್ ಆಗಿದೆ. ಸೊ ಎಕ್ಸಾಂಪಲ್ ನೋಡಿ ಮಧ್ಯಪ್ರದೇಶ, ಗುಜರಾತು, ನಿಮಗೆ ಎಲ್ಲ ಯಾವ್ಯಾವ ಸ್ಟೇಟ್ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಎಕ್ಸಾಂಪಲ್ ನೋಡಿ 27 ಮಹಾರಾಷ್ಟ್ರ, 29 ಕೂಡ ಇರುತ್ತೆ ನೋಡಿ ಕರ್ನಾಟಕ. ಸೊ ನಾನು ಎಕ್ಸಾಂಪಲ್ ನೋಡಿ ಇಲ್ಲಿ ಸ್ಟೇಟಸ್ ಕೂಡ ನಾವು ತಿಳ್ಕೊಬೋದು, ಆ್ಯಕ್ಟಿವ್ ಅಥವಾ ಇನ್ಆ್ಯಕ್ಟಿವಾ, ಸೊ ಸ್ಟೇಟಸ್ ಯಾವುದು ಇದೆಲ್ಲ. ಸೊ ನಾನು ಎಕ್ಸಾಂಪಲ್ ಇದು ಹೇಗೆ ಫೈಂಡ್ ಮಾಡೋದು, ಇದು ವ್ಯಾಲಿಡ್ ಅಂತ ಗೊತ್ತಾಗಿದೆ. ಸೊ GST ನಂಬರ್ ಬಂದಿದೆ, ಆ ಕಂಪ್ನಿ ನೇಮ್ ಕೂಡ ನಾವು ಐಡೆಂಟಿಫೈ ಮಾಡ್ಬೋದು. ಹೇಗೆ ಅಂದರೆ ಇವಾಗ ಕಾಣಿಸ್ತಲ್ಲ, ಆ GST ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ವಿಂಡೋ ಓಪನ್ ಆಗುತ್ತೆ. ನೀವಲ್ಲಿ ಮತ್ತೆ ಅಲ್ಲಿ ಏನು ಕಾಣ್ತಿದೆ, ಲೈಕ್ ನಂಬರ್ ಏನು ಕಾಣ್ತಿದೆ, ನೀವು ಅದನ್ನು ಆ್ಯಡ್ ಮಾಡಿದ್ರೆ ಇಲ್ಲಿ ನೋಡಿ 1 ಆ್ಯಡ್ ಮಾಡಿದ್ರೆ ನೋಡಿ ಮತ್ತೆ ನಿಮಗೆ ಆ GST ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ನಾನು ಎಕ್ಸಾಂಪಲ್ ಇಲ್ಲಿ ನಾನು ತೊಗೊಂಡಿರೋದು ಕಾಮನ್ ಆಗಿ ರಿಲಯನ್ಸ್ ಇಂಡಸ್ಟ್ರಿ, ಲೈಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಅವ್ರದ್ದು ಟ್ರೇಡ್ ನೇಮ್ ಏನಿದೆ ಅದು ಕೂಡ ನಿಮಗೆ ತೋರಿಸುತ್ತೆ. ಮತ್ತು ಡೇಟ್ ಆಫ್ ರಿಜಿಸ್ಟ್ರೇಷನ್ ಏನು, ಮತ್ತು ಅವ್ರದ್ದು ಲೈಕ್ ಅದು ನೋಡಿ ಎಫೆಕ್ಟಿವ್ ಯಾವಾಗಲಿಂದ ರಿಜಿಸ್ಟರ್ ಆಗಿದೆ 1/7/2017 ಮತ್ತು ರೆಗ್ಯುಲರಾ, ಕಾಂಪೋಸಿಷನ್ನ, ಯಾವ ಡೀಲರ್ ಅವರು, ಯಾವ ಟ್ಯಾಕ್ಸ್ ಪೇಯರು. ಸೊ ನಿಮಗೆಲ್ಲ ಇನ್ಫಾರ್ಮೇಷನ್ ಇಲ್ಲೇ ಗೊತ್ತಾಗುತ್ತೆ. ನಿಮ್ಗೆ ಅಡಿಷನಲ್ ಟ್ರೇಡ್ ನೇಮ್ ಇದ್ದರೆ ಮತ್ತು ನೋಡಿ KYC ವೆರಿಫೈಡಾ, ಆಧಾರ್ ಅಥೆಂಟಿಕೇಟೆಡ್ ಆಗಿದೆಯಾ, ಸೊ ನಿಮಗೆಲ್ಲ ಗೊತ್ತಾಗುತ್ತೆ. ಇನ್ಕ್ಲೂಡಿಂಗ್ ಅವರು ನಿಮಗೆ ಇಲ್ಲಿ ನೋಡಿ ಶೋ ಫೈಲಿಂಗ್ ಟೇಬಲ್ ನೋಡಿ, ಅವರು ಫೈಲ್ ಮಾಡಿರೋದಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಫೈನಾನ್ಷಿಯಲ್ ಇಯರ್, ಕ್ವಾರ್ಟರ್, ಸೊ ಯಾವಾಗ ಅವರು ಇದು ಮಾಡಿದ್ದಾರೆ ನೋಡಿ. ರಿಟರ್ನ್ಸ್ ಕೂಡ ನೀವು ಇಲ್ಲೇ ಇದು ಮಾಡ್ಬೋದು. ಸೊ ಫೈಲಿಂಗ್ಸ್ ಟೇಬಲ್ ನೀವು GSTR 3B ಆಗಿದೆಯಾ, GSTR ರಿಟರ್ನ್ ಆಗಿ ಎಲ್ಲ ಇಲ್ಲೇ ಐಡೆಂಟಿಫೈ ಮಾಡ್ಬೋದು. ಇದು ಬೇಸ್ಡ್ ಆನ್ ಪ್ಯಾನ್ ಅವ್ರದ್ದು GST ನಂಬರ್ ಫೈಂಡ್ ಮಾಡೋದು. ಸೊ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಪ್ಯಾನ್ ಇದೆ, ಸೊ ಯಾವುದೋ ಒಂದು TDS ರಿಟರ್ನ್ ಮಾಡ್ತಾ ಇದ್ದೀರಾ. ಸೊ ಅವಾಗ ನಿಮ್ಮ ಹತ್ರ ಪ್ಯಾನ್ ಇರುತ್ತೆ, ಅದು ಆ್ಯಕ್ಟಿವ್ ಪ್ಯಾನಾ ಅಥವಾ ಅದು ವ್ಯಾಲಿಡ್ ಪ್ಯಾನಾ ಅಂತ ಚೆಕ್ ಮಾಡೋದಕ್ಕೆ ಇದು ಒಂದು ವೇ ನಿಮಗೆ ವರ್ಕ್ ಆಗುತ್ತೆ. ಸೊ ನಾರ್ಮಲಿ ಇವಾಗ ನೀವು ನೋಡಿದ್ರೆ ಎಲ್ಲರೂ GST ರಿಜಿಸ್ಟ್ರೇಷನ್ ಆಗಿರ್ತಾರೆ. ಸೊ ನೀವು TDS ವರ್ಕ್ ಮಾಡಬೇಕಾದ್ರೆ ಪ್ಯಾನ್ ವ್ಯಾಲಿಡಾ ಅಥವಾ ಇಲ್ವಾ ಐಡೆಂಟಿಫೈ ಮಾಡೋದಕ್ಕೆ ಈ ಪ್ಲಾಟ್ಫಾರ್ಮ್ನ ಅಂದರೆ GST ಪೋರ್ಟಲ್ನ ಯೂಸ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ ಕರ್ನಾಟಕ.